ಬಿಗ್ ಬಾಸ್ ಮನೆಯಲ್ಲಿ ಈಗ ಹನುಮಂತನದೇ ಮಾತು. ಯಾಕಂದ್ರೆ ಅವರು ಕಳೆದ ಒಂದು ತಿಂಗಳ ಹಿಂದಷ್ಟೇ ಹೋದ್ರು. ಈಗ ಎಲ್ಲರ ಬಾಯಲ್ಲಿ ಕೂಡ ಹನುಮಂತನದೇ ಮಾತು, ಹೊರಗೂ ಕೂಡ ಹನುಮಂತನದೇ ಜಪ. ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಈಗ 7ನೇ ವಾರಕ್ಕೆ ಕಾಲಿಟ್ಟಿದೆ. ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಎಲ್ಲಾ ಸ್ಪರ್ಧಿಗಳನ್ನು ಕೂಡ ಈಗ ಬಿಗ್ ಬಾಸ್ ಇಬ್ಬಿಬ್ರು ಜೋಡಿಗಳನ್ನಾಗಿ ಮಾಡಿದ್ದಾರೆ. ಅದು ಯಾವ ರೀತಿ ಅಂದ್ರೆ, ಮನೆಯ ಯಾವ ಮೂಲೆಯಲ್ಲಿ ಹೋದರೂ ಕೂಡ ಆ ಸ್ಪರ್ಧಿಗಳು ಪರಸ್ಪರ ಅಂಟಿಕೊಂಡೇ ಓಡಾಡ್ಬೇಕು. ಅಂದ್ರೆ ಅವರಿಬ್ರಿಗೂ ಕೂಡ ಉದ್ದನೆಯ ಹಗ್ಗವನ್ನ ಕೊಡಲಾಗಿರುತ್ತೆ, ಅದನ್ನ ಕಟ್ಕೊಂಡು ಅವರು ಜೊತೆಯಲ್ಲೇ ಓಡಾಡ್ಬೇಕು. ಎಲ್ಲೋದ್ರು ಅವರಿಬ್ರು ಜೊತೆ ಇರಬೇಕು. ಒಂದ್ ವೇಳೆ ಅವರಿಬ್ರು ಏನಾದ್ರು ಮಿಸ್ ಆದ್ರೆ, ಆ ಜೋಡಿಗಳನ್ನು ಬಿಟ್ಟು ಬೇರೆ ಹೋದ್ರೆ ಬಿಗ್ ಬಾಸ್ ಕಡೆಯಿಂದ ದೊಡ್ಡ ಶಿಕ್ಷೆ ಅಂತೂ ಗ್ಯಾರಂಟಿ. ಇನ್ನ ಮನೆಯಲ್ಲಿರ್ತಕ್ಕಂಥ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಅವರೇ ಜೋಡಿಗಳನ್ನ ಆಯ್ಕೆ ಮಾಡಿದ್ದಾರೆ. ಇದು ವಿಶೇಷ. ಮೊದಲನೇದಾಗಿ ಏನು ಹಳ್ಳಿ ಹೈದ ಹನುಮಂತನ ಜೊತೆ ಗೌತಮಿನ ಜೋಡಿಯನ್ನಾಗಿ ಮಾಡಿದ್ದಾರೆ. ಇನ್ನ ಉಗ್ರ ಮಂಜು ಜೊತೆ ಭವ್ಯ ಗೌಡ ಇದ್ದಾರೆ. ಶಿಶಿರು ಮತ್ತು ಚೈತ್ರ ಕುಂದಾಪುರ ಒಂದಾಗಿದ್ದಾರೆ. ಧರ್ಮ ಐಶ್ವರ್ಯ ಸಿಂಧೋಗಿ ಇದಾರಲ್ಲ, ಅವರಿಬ್ರು ಒಂದಾಗಿದ್ದಾರೆ. ಅನುಷಾ ರಾಯ್ ಜೊತೆ ಗೋಡ್ ಸುರೇಶ್ ಇದ್ದಾರೆ. ಧನ್ರಾಜ್ ಜೊತೆ ಮೋಕ್ಷಿತ್ ಪೈ ಅವ್ರನ್ನ ಜೋಡಿಗಳನ್ನ ಮಾಡಿದ್ದಾರೆ ಬಿಗ್ ಬಾಸ್. ಈ ವಾರ ಅವರೆಲ್ಲಾ ಜೋಡಿಗಳಿಗೆ ಒಂದೊಂದು ರೀತಿಯ ಟಾಸ್ಕ್ ಅನ್ನ ನೀಡಿರೋದು ವಿಶೇಷ. ಈಗಾಗಲೇ ಆ ಎಲ್ಲಾ ಜೋಡಿಗಳು ತಮ್ಮ ಆಟಗಳನ್ನ ಆಡೋದಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಟಾಸ್ಕ್ ಕೊಟ್ಟಿದ್ದಾರೆ, ಟಾಸ್ಕ್ ಜೊತೆ ಮಾಡ್ತಾ ಇದ್ದಾರೆ. ಒಬ್ಬರಿಗೊಬ್ರು ಕೈ ತೋರಿಸ್ಕೊಂಡು ಓಡಾಡ್ತಾ ಇದ್ರು, ಮಾತಾಡ್ತಾ ಇದ್ರು, ಎಗರಾಡ್ತಾ ಇದ್ರು. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಜೊತೆಯಾಗಿ ಜೋಡಿಯಾಗಿ ಸ್ಪರ್ಧೆ ಮಾಡ್ಬೇಕಾದಂತ ಅನಿವಾರ್ಯತೆ ಒದಗಿ ಬಂದಿದೆ. ಹಾಗೆ ನೋಡಿದ್ರೆ ಕಳೆದ ಸಂಚಿಕೆಯಲ್ಲಿ ಗೌತಮಿ ಜಾಧವ್ ಏನಿದ್ರು, ಅವರು ಒಂದು ರೀತಿ ತಟ್ಟನೆ ಹನುಮಂತನಾಗಿ ಅವರು ಬದಲಾಗ್ಬಿಟ್ರು. ಅಂದ್ರೆ ಹನುಮಂತನಂತೆಯೇ ಗೌತಮಿ ಅವರು ಪಂಚೆ ಮತ್ತು ಶರ್ಟ್ ನ ಧರಿಸಿದ್ರು, ಖಡಕ್ ಆಗಿ ಓಡಾಡ್ಕೊಂಡು ಇದ್ರು. ಅಷ್ಟೇ ಅಲ್ಲ, ತಮ್ಮ ಇಡೀ ಗೆಟಪ್ ನ ಬದಲಾಯಿಸ್ಕೊಂಡು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಅವರು ಮಾತನಾಡುವ ಮೂಲಕ ಅಲ್ಲಿ ಇರ್ತಕ್ಕಂಥ ಸ್ಪರ್ಧಿಗಳಿಗೆ ಮತ್ತೆ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಒಂದು ರೀತಿ ಮನೋರಂಜನೆ ಕೊಡೋದಕ್ಕೆ ಮುಂದಾದ್ರು. ಅಲ್ಲಿನ ಏನು ಸ್ಪರ್ಧಿಗಳಿದ್ರು ಅವ್ರಿಗೆಲ್ಲ ಒಂದು ರೀತಿ ಕ್ವಾಟ್ಲೆ ಕೊಟ್ರು. ಅವರ ಹೊಸ ಲುಕ್ ನ ನೋಡಿ ಮನೇಲಿ ಇರ್ತಕ್ಕಂಥ ಅವರ ಸ್ನೇಹಿತರೆಲ್ಲ ಕೂಡ ಒಂದು ರೀತಿ ಶಾಕ್ ಆದ್ರು, ಮತ್ತೆ ಒಂದಿಷ್ಟು ಖುಷಿ ಆದ್ರು. ಕಳೆದ ವಾರ ಎಲಿಮಿನೇಷನ್ ಪ್ರಕ್ರಿಯೆ ನಡೀಲಿಲ್ಲ. ಭವ್ಯ ಅವ್ರನ್ನ ಫ್ರಾಂಕ್ ಎಲಿಮಿನೇಷನ್ ಮಾಡಿ ಬಿಗ್ ಬಾಸ್ ಅವರು ಉಲ್ಟಾ ಹೊಡೆದಿದ್ರು. ಅಂದ್ರೆ ಅವ್ರಿಗೆ ಒಂದಿಷ್ಟು ಫ್ರಾಂಕ್ ಮಾಡ್ಬಿಟ್ರು, ಹೊರ ಕಳಿಸಿ ಮತ್ತೆ ಬನ್ನಿ ಅಂತೇಳಿ. ಆದ್ರೆ ಈ ವಾರ ಡಬಲ್ ಎಲಿಮಿನೇಷನ್ ನಡೆಯುವಂತ ಸಾಧ್ಯತೆ ಇದೆ. ಕಳೆದ ವಾರ ಎಲಿಮಿನೇಷನ್ ಪ್ರಕ್ರಿಯೆ ನಡೀಲಿಲ್ಲ. ಹಾಗಾಗಿ ಈ ವಾರ ಏನು ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್. ಹಾಗಾದ್ರೆ ಡಬಲ್ ನಾಮಿನೇಷನ್ ನಡೆಯುವ ಸಾಧ್ಯತೆ ಇದೆಯಾ, ಈ ಪ್ರಶ್ನೆ ಇದೆ. ಈ ವಾರ ಹೆಚ್ಚು ಕಮ್ಮಿ 10 ಮಂದಿ ನಾಮಿನೇಟ್ ಆಗಿದ್ದಾರೆ. ಎಸ್, ಬಿಗ್ ಬಾಸ್ ಅವರು 10 ಮಂದಿಯನ್ನು ನಾಮಿನೇಟ್ ಮಾಡಿದ್ದಾರೆ. ಈ ಆಟಕ್ಕೆ 10 ಸ್ಪರ್ಧಿಗಳ ಮೇಲೆ ಕೂಡ ನಾಮಿನೇಷನ್ ತೂಗು ಕುತ್ತಿ ಹೋರಾಡ್ತಾ ಇದೆ. ಹಾಗಾದ್ರೆ ಯಾರ್ಯಾರು ನಾಮಿನೇಷನ್ ಆಗಿದ್ದಾರೆ ಅನ್ನೋದಾದ್ರೆ, ಅನುಷಾ ರೈ ಆಗಿದ್ದಾರೆ, ಮೋಕ್ಷಿತಾ ಪೈ, ಧನ್ರಾಜು, ಭವ್ಯಗೌಡ, ಆಮೇಲೆ ಧರ್ಮ, ಗೋಡ್ ಸುರೇಶು, ಗೌತಮಿ, ಹನುಮಂತ, ಶಿಶಿರ್, ಉಗ್ರ ಮಂಜು ಕೂಡ ನಾಮಿನೇಟ್ ಆಗಿದ್ದಾರೆ. ಒಟ್ಟು ಈ 10 ಜನದಲ್ಲಿ ಯಾರ ಆಟ ಆ ಮನೆಯಲ್ಲಿ ಅಂತ್ಯ ಆಗುತ್ತೆ ಅನ್ನೋದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕು. ಅದೇನೇ ಇದ್ರು ಕಳೆದ ವಾರ ಭವ್ಯ ಎಲಿಮಿನೇಟ್ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡ್ತು. ಆದ್ರೆ ಎಲ್ರು ಕೂಡ ಎಮೋಷನಲ್ ಆದ್ರು, ಹತ್ರು. ಆದ್ರೆ ಅದು ಫ್ರಾಂಕ್ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಕಳೆದ ವೀಕೆಂಡ್ ಅಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆ ಆಗ್ಲಿಲ್ಲ. ಹಾಗಾಗಿ ಈ ವಾರ ಜೋಡಿ ಎಲಿಮಿನೇಷನ್ ನಡೀಬಹುದು ಅನ್ನೋ ಲೆಕ್ಕಾಚಾರ ಕೂಡ ಶುರುವಾಗ್ತಾ ಇದೆ. ಯಾರು ಹೊರಗೆ ಹೋಗ್ತಾರೆ, ಯಾರು ಅಲ್ಲೇ ಇರ್ತಾರೆ ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕೆ ಹನುಮಂತ ಇನ್ನೂ ಅಲ್ಲೇ ಉಳಿಬಹುದು. ಯಾಕಂದ್ರೆ ಹನುಮಂತನ ಆಟ ತುಂಬಾ ಜೋರಾಗಿದೆ. ಹನುಮಂತ ಮತ್ತು ಧನ್ರಾಜ್ ಜೊತೆಗಿದ್ರು ಕೂಡ ಹನುಮಂತು ಧನ್ರಾಜ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ನೇರವಾಗಿ. ಯಾಕೆ ಅಂತ ಸುದೀಪ್ ಅವ್ರು ಕೇಳಿದ್ರೆ, ಸರ್ ಇದು ಬಿಗ್ ಬಾಸ್ ಆಟ, ಇದು ಅದು ಹಾಗೆ ಆಡ್ಬೇಕು ಸರ್, ನಾನು ಮಾಡ್ತೀನಿ ಅಂತ. ಅಂದ್ರೆ ಹನುಮಂತ ಕೂಡ ಏನು ಮುಗ್ಧ ಅಲ್ಲ, ಒಳಗಡೆ ಬಂದು ತುಂಬಾ ಪ್ಲಾನ್ಡ್ ಆಗಿ ಆಟ ಆಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದ್ ಕಡೆಗೆ ಅವನು ಹಳ್ಳಿಯ ಇದ್ದ ಮುಗ್ಧ ಅಂತ ತಿಳ್ಕೊಂಡಿದ್ರೆ ಆ ಊಹೆ ತಪ್ಪು. ಅಲ್ಲಿನ ಸ್ಪರ್ಧಿಗಳು ಕೂಡ ಹನುಮಂತನನ್ನ ಟ್ಯಾಕಲ್ ಮಾಡಕ್ ನೋಡ್ತಾ ಇದ್ದಾರೆ. ಆದ್ರೆ ಹನುಮಂತ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಹನುಮಂತ ಎಲ್ ಬೇಕೋ ಅಲ್ಲೇ ಹಾರೋದು ಗೊತ್ತು ನನಗೆ ಅನ್ನೋ ರೀತಿಯಾಗಿ ಆಟನ ಆಡ್ತಾ ಇದ್ದಾನೆ. ಒಟ್ಟಾರೆ ಈ ವಾರ ಬಿಗ್ ಬಾಸ್ ನಲ್ಲಿ 10 ಜನ ನಾಮಿನೇಟ್ ಆಗಿದ್ದಾರೆ.
ಇಬ್ರು ಅಂತೂ ಹೊರಗೆ ಹೋಗ್ತಾರೆ. ಯಾರು ಹೊರಗೆ ಹೋಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು.